ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಸರಾಸರಿ ಒಬ್ಬ ವ್ಯಕ್ತಿಯು ದಿನಕ್ಕೆ ಸುಮಾರು 50-100 ಕೂದಲನ್ನು ನೈಸರ್ಗಿಕವಾಗಿ ಕಳೆದುಕೊಳ್ಳುತ್ತಾನೆ. ಇದು ಮೊದಲಿಗೆ ಆತಂಕಕಾರಿ ಎನಿಸಿದರೂ ಇದು ವಾಸ್ತವವಾಗಿ ಕೂದಲು ಬೆಳವಣಿಗೆಯ ಚಕ್ರದ ಸಾಮಾನ್ಯ ಭಾಗವಾಗಿದೆ. ಕೂದಲು 3 ಮುಖ್ಯ ಹಂತಗಳ ಮೂಲಕ ಹೋಗುತ್ತದೆ: ಅನಾಜೆನ್ ಬೆಳವಣಿಗೆಯ ಹಂತ, ಕ್ಯಾಟಜೆನ್ ಪರಿವರ್ತನೆಯ ಹಂತ ಮತ್ತು ಟೆಲೋಜೆನ್ ವಿಶ್ರಾಂತಿ ಹಂತ. ಟೆಲೋಜೆನ್ ಹಂತದಲ್ಲಿ ಇದು ಸುಮಾರು 2-4 ತಿಂಗಳವರೆಗೆ ಇರುತ್ತದೆ. ಕೂದಲು ಹೊಸ ಬೆಳವಣಿಗೆಗೆ ದಾರಿ ಮಾಡಿಕೊಡಲು ನೈಸರ್ಗಿಕವಾಗಿ ಉದುರುತ್ತದೆ. ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳಲು ಈ ಉದುರುವಿಕೆ ಪ್ರಕ್ರಿಯೆಯು ಅವಶ್ಯಕವಾಗಿದೆ. ಪ್ರತಿಯೊಬ್ಬರ ಕೂದಲು ಉದುರುವಿಕೆಯ ಅನುಭವವು ವಿಭಿನ್ನವಾಗಿರುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ತಳಿಶಾಸ್ತ್ರ, ವಯಸ್ಸು, ಹಾರ್ಮೋನುಗಳ ಬದಲಾವಣೆಗಳು, ಒತ್ತಡದ ಮಟ್ಟಗಳು ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಂತಹ ಅಂಶಗಳು ಕೂದಲು ಉದುರುವಿಕೆಯ ಪ್ರಮಾಣವನ್ನು ಪ್ರಭಾವಿಸುತ್ತವೆ. ಅತಿಯಾದ ಸ್ಟೈಲಿಂಗ್ ಅಥವಾ ಅಸಮರ್ಪಕ ಕೂದಲ ರಕ್ಷಣೆಯ ದಿನಚರಿಗಳಂತಹ ಬಾಹ್ಯ ಅಂಶಗಳಿಂದಾಗಿ ಕೆಲವರು ದಿನಕ್ಕೆ 100ಕ್ಕಿಂತ ಹೆಚ್ಚು ಕೂದಲನ್ನು ಕಳೆದುಕೊಳ್ಳಬಹುದು. ಕೂದಲು ಉದುರುವಿಕೆಯನ್ನು ವೈಜ್ಞಾನಿಕವಾಗಿ ಅಲೋಪೆಸಿಯಾ ಎಂದು ಕರೆಯಲಾಗುತ್ತದೆ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಒಂದು ಸ್ಥಿತಿಯಾಗಿದೆ. ಇದು ವಯಸ್ಸು ಅಥವಾ ಲಿಂಗದಿಂದ ಸೀಮಿತವಾಗಿಲ್ಲ ಮತ್ತು ಪುರುಷರು ಮತ್ತು ಮಹಿಳೆಯರಲ್ಲಿ ಸಂಭವಿಸಬಹುದು. ಅಲೋಪೆಸಿಯಾವು ತಳಿಶಾಸ್ತ್ರ, ಹಾರ್ಮೋನುಗಳ ಅಸಮತೋಲನ, ಕೆಲವು ಔಷಧಿಗಳು, ಒತ್ತಡ, ಸ್ವಯಂ ನಿರೋಧಕ ಕಾಯಿಲೆಗಳು ಮತ್ತು ಕಳಪೆ ಪೋಷಣೆ ಸೇರಿದಂತೆ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಕೂದಲು ಉದುರುವಿಕೆಯ ಸಾಮಾನ್ಯ ವಿಧಗಳಲ್ಲಿ ಒಂದನ್ನು ಪುರುಷ ಮಾದರಿಯ ಬೋಳು ಎಂದು ಕರೆಯಲಾಗುತ್ತದೆ. ಅಲೋಪೆಸಿಯಾದ ಈ ರೂಪವು ಸಾಮಾನ್ಯವಾಗಿ ಹಿಮ್ಮೆಟ್ಟುವ ಕೂದಲು ಮತ್ತು ಕಿರೀಟದಲ್ಲಿ ತೆಳುವಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಮಹಿಳೆಯರಲ್ಲಿ ಕೂದಲು ಉದುರುವಿಕೆಯು ಪುರುಷರಂತೆ ನಿರ್ದಿಷ್ಟ ಮಾದರಿಗಳಿಗಿಂತ ಹೆಚ್ಚಾಗಿ ನೆತ್ತಿಯ ಮೇಲೆ ಹರಡಿ ತೆಳುವಾಗುವುದನ್ನು ತೋರಿಸುತ್ತದೆ. ಯಾವುದೇ ರೀತಿಯ ಅಥವಾ ಕಾರಣದ ಹೊರತಾಗಿ ಕೂದಲು ಉದುರುವಿಕೆಯನ್ನು ಅನುಭವಿಸುವುದು ವ್ಯಕ್ತಿಯ ಸ್ವಾಭಿಮಾನ ಮತ್ತು ಒಟ್ಟಾರೆ ಜೀವನದ ಗುಣಮಟ್ಟದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಕೂದಲು ಉದುರುವುದು ಸಾಮಾನ್ಯ ಸಮಸ್ಯೆಯಾಗಿದ್ದು ಅದು ಪುರುಷರು ಮತ್ತು ಮಹಿಳೆಯರಿಬ್ಬರನ್ನು ಸಮಾನವಾಗಿ ಬಾಧಿಸುತ್ತದೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಈ ಸಮಸ್ಯೆಯು ಒಂದು ಲಿಂಗಕ್ಕೆ ಪ್ರತ್ಯೇಕವಾಗಿಲ್ಲ. ಜೆನೆಟಿಕ್ಸ್ ಅಥವಾ ವಯಸ್ಸಿಗೆ ಸಂಬಂಧಿಸಿದ ಅಂಶಗಳಿಂದಾಗಿ ಪುರುಷರು ಹೆಚ್ಚಾಗಿ ಕೂದಲು ಉದುರುವಿಕೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಆದರೆ ಮಹಿಳೆಯರು ವಿವಿಧ ಕಾರಣಗಳಿಗಾಗಿ ಗಮನಾರ್ಹ ಕೂದಲು ಉದುರುವಿಕೆಯನ್ನು ಅನುಭವಿಸಬಹುದು. ಇದು ಹಾರ್ಮೋನುಗಳ ಅಸಮತೋಲನ, ಒತ್ತಡ, ಪೌಷ್ಟಿಕಾಂಶದ ಕೊರತೆಗಳು ಅಥವಾ ಆಧಾರವಾಗಿರುವ ವೈದ್ಯಕೀಯ ಪರಿಸ್ಥಿತಿಗಳಾಗಿದ್ದರು. ಎರಡೂ ಲಿಂಗಗಳ ಮೇಲೆ ಕೂದಲು ಉದುರುವಿಕೆಯ ಪರಿಣಾಮವು ಸಮಾನವಾಗಿ ದುಃಖಕರವಾಗಿರುತ್ತದೆ. ಮುಖ್ಯವಾಗಿ ಪುರುಷರನ್ನು ಗುರಿಯಾಗಿಸಿಕೊಂಡು ಕೂದಲು ಉದುರುವಿಕೆಯ ಸುತ್ತಲಿನ ಸಾಮಾಜಿಕ ಕಳಂಕವು ಮಹಿಳೆಯರು ಸಹ ಈ ಸಮಸ್ಯೆಯನ್ನು ಎದುರಿಸುತ್ತಾರೆ ಎಂಬ ಅಂಶವನ್ನು ಮರೆಮಾಡಿದೆ. ಕಾರಣಗಳು ಲಿಂಗಗಳ ನಡುವೆ ಭಿನ್ನವಾಗಿರಬಹುದು. ಭಾವನಾತ್ಮಕ ಟೋಲ್ ಒಂದೇ ಆಗಿರುತ್ತದೆ. ಲಿಂಗದ ಗುರುತನ್ನು ಲೆಕ್ಕಿಸದೆ ವ್ಯಕ್ತಿಯ ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದಲ್ಲಿ ಕೂದಲು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಕೂದಲು ಉದುರುವಿಕೆಯೊಂದಿಗೆ ಪುರುಷರು ಮತ್ತು ಮಹಿಳೆಯರು ಹೋರಾಡುತ್ತಿದ್ದಾರೆ ಎಂದು ಗುರುತಿಸುವುದು ಈ ಸಮಸ್ಯೆಯಿಂದ ಬಳಲುತ್ತಿರುವ ಎಲ್ಲರಿಗೂ ಪರಿಹಾರಗಳು ಮತ್ತು ಬೆಂಬಲ ವ್ಯವಸ್ಥೆಗಳ ಬಗ್ಗೆ ಹೆಚ್ಚು ಅಂತರ್ಗತ ಸಂಭಾಷಣೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಒತ್ತಡವು ತಾತ್ಕಾಲಿಕ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಇದು ನಮ್ಮ ನೋಟದಲ್ಲಿ ಆತಂಕಕಾರಿ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ತೀವ್ರವಾದ ಒತ್ತಡದ ಅವಧಿಗಳ ಮೂಲಕ ಹೋದಾಗ ಅನೇಕ ಜನರು ಕೂದಲಿನ ಎಳೆಗಳ ಅತಿಯಾದ ಉದುರುವಿಕೆಯನ್ನು ಅನುಭವಿಸುತ್ತಾರೆ. ಟೆಲೋಜೆನ್ ಎಫ್ಲುವಿಯಂ ಎಂದು ಕರೆಯಲ್ಪಡುವ ಈ ಸ್ಥಿತಿಯು ಹೆಚ್ಚಿನ ಒತ್ತಡದ ಮಟ್ಟಗಳಿಂದ ದೇಹದ ನೈಸರ್ಗಿಕ ಕೂದಲು ಬೆಳವಣಿಗೆಯ ಚಕ್ರವನ್ನು ಅಡ್ಡಿಪಡಿಸಿದಾಗ ಸಂಭವಿಸುತ್ತದೆ. ವಿಶಿಷ್ಟವಾಗಿ ನಮ್ಮ ನೆತ್ತಿಯ ಕೂದಲುಗಳಲ್ಲಿ ಸುಮಾರು 85%ರಿಂದ 90%ರಷ್ಟು ಯಾವುದೇ ಸಮಯದಲ್ಲಿ ಸಕ್ರಿಯವಾಗಿ ಬೆಳೆಯುತ್ತವೆ. ಉಳಿದ 10%ರಿಂದ 15%ರಷ್ಟು ವಿಶ್ರಾಂತಿ ಹಂತದಲ್ಲಿವೆ. ಆದಾಗ್ಯೂ ತೀವ್ರವಾದ ಒತ್ತಡ ಅಥವಾ ಆಘಾತದ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ಕೂದಲುಗಳು ಅಕಾಲಿಕವಾಗಿ ವಿಶ್ರಾಂತಿ ಹಂತವನ್ನು ಪ್ರವೇಶಿಸುತ್ತವೆ ಮತ್ತು ಅಂತಿಮವಾಗಿ ಉದುರಿಹೋಗುತ್ತವೆ.
ಒತ್ತಡ ಮತ್ತು ಕೂದಲು ಉದುರುವಿಕೆಯ ನಡುವಿನ ಸಂಪರ್ಕವು ದೀರ್ಘಕಾಲದ ಒತ್ತಡಕ್ಕೆ ದೇಹದ ಪ್ರತಿಕ್ರಿಯೆಯೊಳಗೆ ಇರುತ್ತದೆ. ಒತ್ತಡದ ಸಂದರ್ಭಗಳು ಅಥವಾ ದೀರ್ಘಕಾಲದ ಆತಂಕವನ್ನು ಎದುರಿಸಿದಾಗ ನಮ್ಮ ದೇಹವು ಹೆಚ್ಚಿನ ಮಟ್ಟದ ಕಾರ್ಟಿಸೋಲ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದನ್ನು ಸಾಮಾನ್ಯವಾಗಿ ಒತ್ತಡದ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಗರ್ಭಾವಸ್ಥೆಯು ಜೀವನವನ್ನು ಬದಲಾಯಿಸುವ ಅನುಭವವಾಗಿದ್ದು, ಅದು ಸಂತೋಷ ಮತ್ತು ಉತ್ಸಾಹವನ್ನು ತರುತ್ತದೆ. ಆದರೆ ಇದು ಅದರ ನ್ಯಾಯಯುತವಾದ ಸವಾಲುಗಳೊಂದಿಗೆ ಬರುತ್ತದೆ. ಅನೇಕ ನಿರೀಕ್ಷಿತ ತಾಯಂದಿರು ಎದುರಿಸುವ ಒಂದು ಸಾಮಾನ್ಯ ಕಾಳಜಿ ಎಂದರೆ ಗರ್ಭಾವಸ್ಥೆಯಲ್ಲಿ ಕೂದಲು ತೆಳುವಾಗುವುದು ಅಥವಾ ಉದುರುವುದು. ಈ ತಾತ್ಕಾಲಿಕ ಕೂದಲು ಉದುರುವಿಕೆಗೆ ದೇಹದಲ್ಲಿ ಸಂಭವಿಸುವ ಹಾರ್ಮೋನ್ ಬದಲಾವಣೆಗಳು ಕಾರಣವೆಂದು ಹೇಳಬಹುದು. ಗರ್ಭಾವಸ್ಥೆಯಲ್ಲಿ ಮಗುವಿನ ಬೆಳವಣಿಗೆ ಮತ್ತು ಬೆಳವಣಿಗೆಯನ್ನು ಬೆಂಬಲಿಸಲು ಮಹಿಳೆಯ ಹಾರ್ಮೋನ್ ಮಟ್ಟವು ಏರಿಳಿತಗೊಳ್ಳುತ್ತದೆ. ದೇಹದಲ್ಲಿ ಈಸ್ಟ್ರೋಜೆನ್ ಹೆಚ್ಚಿದ ಮಟ್ಟವು ಕೂದಲಿನ ಬೆಳವಣಿಗೆಯ ಹಂತವನ್ನು ಹೆಚ್ಚಿಸುತ್ತದೆ. ಇದರ ಪರಿಣಾಮವಾಗಿ ಅನೇಕ ಮಹಿಳೆಯರಿಗೆ ದಪ್ಪವಾದ, ಪೂರ್ಣವಾದ ಬೀಗಗಳು. ಆದಾಗ್ಯೂ, ಹೆರಿಗೆಯ ನಂತರ ಈ ಹಾರ್ಮೋನ್ ಮಟ್ಟವು ನಾಟಕೀಯವಾಗಿ ಕುಸಿಯುತ್ತದೆ. ಕೆಲವು ಮಹಿಳೆಯರು ಅತಿಯಾದ ಉದುರುವಿಕೆ ಅಥವಾ ತೆಳ್ಳನೆಯ ಕೂದಲನ್ನು ಅನುಭವಿಸುತ್ತಾರೆ. ಈ ಪ್ರಸವಾನಂತರದ ಕೂದಲು ಉದುರುವಿಕೆಯು ಸಾಮಾನ್ಯವಾಗಿ ಜನ್ಮ ನೀಡಿದ 3 ರಿಂದ 6 ತಿಂಗಳ ನಂತರ ಸಂಭವಿಸುತ್ತದೆ ಮತ್ತು ಸರಿಸುಮಾರು 50% ರಿಂದ 90% ರಷ್ಟು ಹೊಸ ತಾಯಂದಿರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಮೊದಲ ನೋಟದಲ್ಲಿ ಆತಂಕಕಾರಿಯಾಗಿ ಕಾಣಿಸಬಹುದು, ಆದರೆ ಖಚಿತವಾಗಿರಿ, ಇದು ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ. ಮಾದರಿ ಬೋಳುಗಳಲ್ಲಿ ಜೆನೆಟಿಕ್ಸ್ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸಂಶೋಧನೆಯು 80% ಪ್ರಕರಣಗಳಿಗೆ ಆನುವಂಶಿಕ ಅಂಶಗಳು ಕಾರಣವೆಂದು ಸೂಚಿಸುತ್ತವೆ. ಈ ರೀತಿಯ ಕೂದಲು ಉದುರುವಿಕೆಯನ್ನು ಆಂಡ್ರೋಜೆನೆಟಿಕ್ ಅಲೋಪೆಸಿಯಾ ಎಂದು ಕರೆಯುತ್ತಾರೆ. ಇದು ವಯಸ್ಸಾದಂತೆ ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುತ್ತದೆ. ಈ ಸ್ಥಿತಿಗೆ ಕೊಡುಗೆ ನೀಡುವ ಒಂದು ಪ್ರಮುಖ ಜೀನ್ ಅನ್ನು ಆಂಡ್ರೋಜೆನ್ ರಿಸೆಪ್ಟರ್ ಜೀನ್ ಆರ್ ಎಂದು ಕರೆಯಲಾಗುತ್ತದೆ. ಈ ಜೀನ್ನಲ್ಲಿನ ವ್ಯತ್ಯಾಸಗಳು ಕೂದಲು ಕಿರುಚೀಲಗಳನ್ನು ಡೈಹೈಡ್ರೋಟೆಸ್ಟೋಸ್ಟೆರಾನ್ ಗೆ ಹೆಚ್ಚು ಸಂವೇದನಾಶೀಲವಾಗಿಸಬಹುದು. ಇದು ಟೆಸ್ಟೋಸ್ಟೆರಾನ್ನಿಂದ ಪಡೆದ ಹಾರ್ಮೋನ್ ಕಾಲಾನಂತರದಲ್ಲಿ ಕೂದಲು ಕಿರುಚೀಲಗಳನ್ನು ಕುಗ್ಗಿಸುತ್ತದೆ. ಆರ್ ವಂಶವಾಹಿಯ ಜೊತೆಗೆ ವಿಜ್ಞಾನಿಗಳು ಮಾದರಿ ಬೋಳುಗೆ ಸಂಬಂಧಿಸಿದ ಇತರ ಜೀನ್ಗಳನ್ನು ಗುರುತಿಸಿದ್ದಾರೆ. ಅಂತಹ ಒಂದು ಜೀನ್ ಅನ್ನು SURD52 ಜೀನ್ ಎಂದು ಕರೆಯಲಾಗುತ್ತದೆ. ಇದು ಡೈಟ್ ಉತ್ಪಾದನೆಯಲ್ಲಿ ಒಳಗೊಂಡಿರುವ ಕಿಣ್ವವನ್ನು ಎನ್ಕೋಡ್ ಮಾಡುತ್ತದೆ. ಈ ಜೀನ್ನಲ್ಲಿನ ರೂಪಾಂತರಗಳು ಹೆಚ್ಚಿನ ಮಟ್ಟದ ಡೈಟ್ಗೆ ಕಾರಣವಾಗಬಹುದು ಮತ್ತು ಕೂದಲು ತೆಳುವಾಗುವುದು ಅಥವಾ ಉದುರುವ ಅಪಾಯವನ್ನು ಹೆಚ್ಚಿಸಬಹುದು. ಆಹಾರದಲ್ಲಿ ಪ್ರೋಟೀನ್ ಕೊರತೆಯು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಪ್ರೋಟೀನ್ ನಮ್ಮ ಕೂದಲು ಸೇರಿದಂತೆ ನಮ್ಮ ದೇಹದ ಅಂಗಾಂಶಗಳ ಬೆಳವಣಿಗೆ ಮತ್ತು ದುರಸ್ತಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ. ಆದಾಗ್ಯೂ, ಅನೇಕ ಜನರು ತಮ್ಮ ಆಹಾರದಲ್ಲಿ ಸಾಕಷ್ಟು ಪ್ರೋಟೀನ್ ಸೇವಿಸುವ ಪ್ರಾಮುಖ್ಯತೆಯನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ವಾಸ್ತವವಾಗಿ, ಪ್ರೋಟೀನ್ ಕೊರತೆಯು ನಮ್ಮ ಒಟ್ಟಾರೆ ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಅವುಗಳಲ್ಲಿ ಒಂದು ಕೂದಲು ಉದುರುವಿಕೆ. ಕೂದಲು ಕಿರುಚೀಲಗಳು ಕೆರಾಟಿನ್ ಎಂದು ಕರೆಯಲ್ಪಡುವ ಹೆಚ್ಚಿನ ಪ್ರೋಟೀನ್ ಫೈಬರ್ಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಆಹಾರದ ಮೂಲಕ ನಾವು ಸಾಕಷ್ಟು ಪ್ರೋಟೀನ್ ಅನ್ನು ಸೇವಿಸದಿದ್ದರೆ, ನಮ್ಮ ದೇಹವು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅಥವಾ ಸ್ನಾಯುವಿನ ದ್ರವ್ಯರಾಶಿಯನ್ನು ನಿರ್ಮಿಸುವಂತಹ ಹೆಚ್ಚು ನಿರ್ಣಾಯಕ ಕಾರ್ಯಗಳಿಗಾಗಿ ಅದರ ಬಳಕೆಗೆ ಆದ್ಯತೆ ನೀಡುತ್ತದೆ. ಪರಿಣಾಮವಾಗಿ, ಕೂದಲು ಕಿರುಚೀಲಗಳು ಅವುಗಳ ಬೆಳವಣಿಗೆ ಮತ್ತು ನಿರ್ವಹಣೆಗಾಗಿ ಸಾಕಷ್ಟು ಪ್ರೋಟೀನ್ ಪೂರೈಕೆಯನ್ನು ಪಡೆಯುವುದಿಲ್ಲ. ಕಾಲಾನಂತರದಲ್ಲಿ ಇದು ದುರ್ಬಲಗೊಂಡ ಅಥವಾ ಹಾನಿಗೊಳಗಾದ ಕೂದಲಿನ ಎಳೆಗಳಿಗೆ ಕಾರಣವಾಗಬಹುದು. ಅದು ಒಡೆಯುವ ಸಾಧ್ಯತೆಯಿದೆ ಮತ್ತು ಅಂತಿಮವಾಗಿ ಗಮನಾರ್ಹವಾದ ಕೂದಲು ತೆಳುವಾಗುವುದು ಅಥವಾ ಬೋಳು ತೇಪೆಗಳಿಗೆ ಕಾರಣವಾಗುತ್ತದೆ. ಅತಿಯಾದ ಕೂದಲು ಉದುರುವಿಕೆಯಿಂದ ನೀವು ನಿರಾಶೆಗೊಂಡಿದ್ದೀರಾ? ಸರಿ, ಅಪರಾಧಿ ನಿಮ್ಮ ಬಾತ್ರೂಮ್ ಕ್ಯಾಬಿನೆಟ್ನಲ್ಲಿ ಸುಪ್ತವಾಗಿರಬಹುದು. ಮಾರುಕಟ್ಟೆಯಲ್ಲಿನ ಅನೇಕ ಕೂದಲಿನ ಉತ್ಪನ್ನಗಳು ನಿಮ್ಮ ಅಮೂಲ್ಯವಾದ ಎಳೆಗಳ ಮೇಲೆ ಹಾನಿಯನ್ನುಂಟು ಮಾಡುವ ಕಠಿಣ ರಾಸಾಯನಿಕಗಳನ್ನು ಹೊಂದಿರುತ್ತವೆ. ಶ್ಯಾಂಪೂಗಳಿಂದ ಹಿಡಿದು ಕಂಡೀಷನರ್ಗಳವರೆಗೆ, ಸ್ಟೈಲಿಂಗ್ ಜೆಲ್ಗಳಿಂದ ಹೇರ್ ಸ್ಪ್ರೇಗಳು. ಈ ತೋರಿಕೆಯಲ್ಲಿ ಮುಗ್ಧ ಉತ್ಪನ್ನಗಳು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ. ಕೂದಲಿನ ಉತ್ಪನ್ನಗಳಲ್ಲಿ ಕಂಡುಬರುವ ಸಾಮಾನ್ಯ ರಾಸಾಯನಿಕಗಳಲ್ಲಿ ಒಂದು ಸೋಡಿಯಂ ಲಾರಿಲ್ ಸಲ್ಫೇಟ್ ಸಾಸ್. ಈ ಶಕ್ತಿಯುತ ಮಾರ್ಜಕವು ಶ್ರೀಮಂತ ನೊರೆಯನ್ನು ಸೃಷ್ಟಿಸುತ್ತದೆ ಮತ್ತು ನಿಮ್ಮ ನೆತ್ತಿಯಿಂದ ಕೊಳಕು ಮತ್ತು ಎಣ್ಣೆಯನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುತ್ತದೆ. ಆದಾಗ್ಯೂ, ಇದು ನಿಮ್ಮ ಕೂದಲನ್ನು ರಕ್ಷಿಸುವ ಮತ್ತು ಪೋಷಿಸುವ ನೈಸರ್ಗಿಕ ತೈಲಗಳನ್ನು ತೆಗೆದುಹಾಕಬಹುದು. ಇದು ಶುಷ್ಕ, ಸುಲಭವಾಗಿ ಮತ್ತು ಒಡೆಯುವ ಸಾಧ್ಯತೆಯಿದೆ. ಹೆಚ್ಚುವರಿಯಾಗಿ, ಸಾಸ್ ಕೆಲವು ವ್ಯಕ್ತಿಗಳಲ್ಲಿ ಚರ್ಮದ ಕಿರಿಕಿರಿ ಮತ್ತು ಅಲರ್ಜಿಯ ಪ್ರತಿಕ್ರಿಯೆಗಳಿಗೆ ಸಂಬಂಧಿಸಿದೆ.
ಗಮನಹರಿಸಬೇಕಾದ ಇನ್ನೊಂದು ರಾಸಾಯನಿಕವೆಂದರೆ ಫಾರ್ಮಾಲ್ಡಿಹೈಡ್. ಇದು ತಿಳಿದಿರುವ ಕಾರ್ಸಿನೋಜೆನ್ ಅನ್ನು ಕೆಲವು ಕೂದಲು ಚಿಕಿತ್ಸೆಗಳಲ್ಲಿ ಸಂರಕ್ಷಕ ಅಥವಾ ನೇರಗೊಳಿಸುವ ಏಜೆಂಟ್ ಆಗಿ ಬಳಸಲಾಗುತ್ತದೆ. ಕೀಮೋಥೆರಪಿ ಔಷಧಿಗಳಂತಹ ಕೆಲವು ಔಷಧಿಗಳು ದುಃಖಕರವಾದ ಅಡ್ಡ ಪರಿಣಾಮವನ್ನು ಹೊಂದಿರಬಹುದು. ತಾತ್ಕಾಲಿಕ ಕೂದಲು ಉದುರುವಿಕೆ. ಕೀಮೋಥೆರಪಿ ಚಿಕಿತ್ಸೆಗೆ ಒಳಗಾಗುವ ಕ್ಯಾನ್ಸರ್ ರೋಗಿಗಳಿಗೆ ಕೂದಲು ಉದುರುವುದು ಅವರು ಈಗಾಗಲೇ ಎದುರಿಸುತ್ತಿರುವ ದೈಹಿಕ ಸವಾಲುಗಳ ಜೊತೆಗೆ ಭಾವನಾತ್ಮಕವಾಗಿ ಸವಾಲಾಗಬಹುದು. ಕೀಮೋಥೆರಪಿ ಔಷಧಿಗಳು ದೇಹದಲ್ಲಿ ವೇಗವಾಗಿ ವಿಭಜಿಸುವ ಕೋಶಗಳನ್ನು ಗುರಿಯಾಗಿಸಿಕೊಂಡು ಕೆಲಸ ಮಾಡುತ್ತವೆ. ಇದು ಕ್ಯಾನ್ಸರ್ ಕೋಶಗಳನ್ನು ಮಾತ್ರವಲ್ಲದೆ ಕೂದಲು ಕಿರುಚೀಲಗಳನ್ನು ಒಳಗೊಂಡಿರುತ್ತದೆ. ಇದು ಕೂದಲು ತೆಳ್ಳಗಾಗಲು ಕಾರಣವಾಗುತ್ತದೆ ಮತ್ತು ಅಂತಿಮವಾಗಿ ಉದುರುತ್ತದೆ. ಕೀಮೋಥೆರಪಿಯಿಂದ ಉಂಟಾಗುವ ಕೂದಲು ಉದುರುವಿಕೆಯು ಸಾಮಾನ್ಯವಾಗಿ ತಾತ್ಕಾಲಿಕವಾಗಿರುತ್ತದೆ ಮತ್ತು ಚಿಕಿತ್ಸೆಯು ಪೂರ್ಣಗೊಂಡ ನಂತರ ಹಿಂತಿರುಗಿಸಬಹುದಾಗಿದೆ. ಆದಾಗ್ಯೂ ಕೀಮೋಥೆರಪಿಯನ್ನು ಮುಗಿಸಿದ ನಂತರ ಕೂದಲಿನ ಬೆಳವಣಿಗೆಯು ಸಾಮಾನ್ಯ ಸ್ಥಿತಿಗೆ ಮರಳಲು ಇನ್ನೂ ಹಲವಾರು ತಿಂಗಳುಗಳನ್ನು ತೆಗೆದುಕೊಳ್ಳಬಹುದು. ಕೂದಲು ಉದುರುವಿಕೆಯ ಪ್ರಮಾಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತದೆ. ಕೆಲವರು ಭಾಗಶಃ ಅಥವಾ ಸಂಪೂರ್ಣ ಬೋಳು ಅನುಭವಿಸಬಹುದು, ಆದರೆ ಇತರರು ತಮ್ಮ ಕೂದಲು ತೆಳುವಾಗುವುದನ್ನು ಅನುಭವಿಸಬಹುದು. ಇತ್ತೀಚಿನ ವರ್ಷಗಳಲ್ಲಿ ಪೋನಿಟೇಲ್ ಮತ್ತು ಬ್ರೇಡ್ಗಳಂತಹ ನಿಮ್ಮ ಕೂದಲನ್ನು ಬಿಗಿಯಾಗಿ ಎಳೆಯುವ ಹೇರ್ ಸ್ಟೈಲಿಂಗ್ ಅಥವಾ ಹೇರ್ ಸ್ಟೈಲ್ಗಳು ಹೆಚ್ಚು ಜನಪ್ರಿಯವಾಗಿವೆ. ಆದಾಗ್ಯೂ ಈ ಟ್ರೆಂಡಿ ಶೈಲಿಗಳು ವಾಸ್ತವವಾಗಿ ಟ್ರಾಕ್ಷನ್ ಅಲೋಪೆಸಿಯಾ ಎಂಬ ಸ್ಥಿತಿಗೆ ಕಾರಣವಾಗಬಹುದು ಎಂದು ಅನೇಕ ಜನರು ಅರಿತುಕೊಳ್ಳಲು ವಿಫಲರಾಗಿದ್ದಾರೆ. ಕೂದಲಿನ ಕಿರುಚೀಲಗಳ ಮೇಲೆ ನಿರಂತರ ಎಳೆಯುವಿಕೆ ಮತ್ತು ಒತ್ತಡವು ಹಾನಿಗೊಳಗಾಗಲು ಮತ್ತು ಅಂತಿಮವಾಗಿ ಉದುರಿ ಹೋಗಲು ಕಾರಣವಾದಾಗ ಎಳೆತದ ಅಲೋಪೆಸಿಯಾ ಸಂಭವಿಸುತ್ತದೆ. ಎಳೆತದ ಅಲೋಪೆಸಿಯಾದ ಹಿಂದಿನ ಪ್ರಮುಖ ಅಪರಾಧಿಗಳಲ್ಲಿ ಒಬ್ಬರು ಕೂದಲು ವಿಸ್ತರಣೆಗಳು ಅಥವಾ ನೇಯ್ಗೆಯ ಬಳಕೆಯಾಗಿದೆ. ಈ ಕೃತಕ ತುಣುಕುಗಳನ್ನು ತುಂಬಾ ಬಿಗಿಯಾಗಿ ಅಥವಾ ದೀರ್ಘಕಾಲದವರೆಗೆ ಜೋಡಿಸಿದಾಗ ನೈಸರ್ಗಿಕ ಕೂದಲಿನ ಮೇಲೆ ಗಮನಾರ್ಹ ಒತ್ತಡವನ್ನು ಉಂಟುಮಾಡುತ್ತದೆ. ಈ ನಿರಂತರ ಎಳೆಯುವಿಕೆಯು ಬೇರುಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕಾಲಾನಂತರದಲ್ಲಿ ಕ್ರಮೇಣ ಕೂದಲು ನಷ್ಟಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಅತಿಯಾದ ಹೀಟ್ ಸ್ಟೈಲಿಂಗ್ ಉಪಕರಣಗಳಂತಹ ಅನಾರೋಗ್ಯಕರ ನೆತ್ತಿಯ ಅಭ್ಯಾಸಗಳು, ಫ್ಲಾಟ್ ಐರನ್ಗಳು ಅಥವಾ ಕರ್ಲಿಂಗ್ ವಾಂಡ್ಗಳಂತಹವು ಕೂದಲಿನ ಶಾಫ್ಟ್ಗಳನ್ನು ದುರ್ಬಲಗೊಳಿಸುವ ಮೂಲಕ ಮತ್ತು ಒಡೆಯುವಿಕೆಯನ್ನು ಉಂಟುಮಾಡುವ ಮೂಲಕ ಎಳೆತದ ಅಲೋಪೆಸಿಯಾಕ್ಕೆ ಕಾರಣವಾಗಬಹುದು. ಕೂದಲು ಉದುರುವುದು ಪುರುಷರು ಮತ್ತು ಮಹಿಳೆಯರಿಗೆ ತೊಂದರೆಯಾಗಬಹುದು, ಆದರೆ ಇದು ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯ ಸಂಕೇತವಾಗಿರಬಹುದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ನೈಸರ್ಗಿಕ ಕೂದಲು ಬೆಳವಣಿಗೆಯ ಚಕ್ರದಿಂದಾಗಿ ಕೆಲವು ಕೂದಲು ಉದುರುವುದು ಸಾಮಾನ್ಯವಾಗಿದೆ. ಅತಿಯಾದ ಕೂದಲು ಉದುರುವಿಕೆ ಅಥವಾ ಹಠಾತ್ ತೆಳುವಾಗುವುದು ದೇಹದಲ್ಲಿ ಅಸಮತೋಲನವನ್ನು ಸೂಚಿಸುತ್ತದೆ. ಹಾರ್ಮೋನುಗಳ ಅಸಮತೋಲನ, ಪೌಷ್ಟಿಕಾಂಶದ ಕೊರತೆ, ಸ್ವಯಂ ನಿರೋಧಕ ಅಸ್ವಸ್ಥತೆಗಳು ಮತ್ತು ಒತ್ತಡದಂತಹ ವಿವಿಧ ಪರಿಸ್ಥಿತಿಗಳು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಕೂದಲು ಉದುರುವಿಕೆಗೆ ಒಂದು ಸಾಮಾನ್ಯ ಕಾರಣವೆಂದರೆ ಅಲೋಪೆಸಿಯಾ ಅರೆಟಾ ಎಂಬ ಸ್ಥಿತಿ. ಇದು ಪ್ರತಿರಕ್ಷಣಾ ವ್ಯವಸ್ಥೆಯು ಕೂದಲು ಕಿರುಚೀಲಗಳ ಮೇಲೆ ತಪ್ಪಾಗಿ ದಾಳಿ ಮಾಡಿದಾಗ ಸಂಭವಿಸುತ್ತದೆ. ಇದು ನೆತ್ತಿಯ ಮೇಲೆ ಅಥವಾ ದೇಹದ ಇತರ ಭಾಗಗಳಲ್ಲಿ ತೇಪೆಯ ಬೋಳು ಕಲೆಗಳಿಗೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಥೈರಾಯ್ಡ್ ಅಸ್ವಸ್ಥತೆಗಳು ಅಥವಾ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ (PCOS) ನಂತಹ ಹಾರ್ಮೋನುಗಳ ಅಸಮತೋಲನವು ಕೂದಲಿನ ಸಾಮಾನ್ಯ ಬೆಳವಣಿಗೆಯ ಚಕ್ರವನ್ನು ಅಡ್ಡಿಪಡಿಸಬಹುದು ಮತ್ತು ಗಮನಾರ್ಹವಾದ ಉದುರುವಿಕೆಗೆ ಕಾರಣವಾಗಬಹುದು. ನೆತ್ತಿಯ ಮೇಲೆ ಶಿಲೀಂಧ್ರಗಳ ಸೋಂಕುಗಳು ಕಾಳಜಿಗೆ ಕಾರಣವಾಗಬಹುದು ಮತ್ತು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಹೆಚ್ಚಿನ ಜನರು ಕೂದಲು ಉದುರುವಿಕೆಯನ್ನು ವಯಸ್ಸಾದ ಅಥವಾ ತಳಿಶಾಸ್ತ್ರದೊಂದಿಗೆ ಸಂಯೋಜಿಸುತ್ತಾರೆ. ಈ ಸ್ಥಿತಿಯನ್ನು ತಡೆಗಟ್ಟಲು ಆರೋಗ್ಯಕರ ನೆತ್ತಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಡರ್ಮಟೋಪೈಟ್ಗಳು ಮತ್ತು ಮಲಾಸೆಜಿಯಾದಂತಹ ಶಿಲೀಂಧ್ರಗಳು ನೆತ್ತಿಯ ಮೇಲೆ ಆಕ್ರಮಣ ಮಾಡಬಹುದು. ಇದು ಕೂದಲು ಕಿರುಚೀಲಗಳನ್ನು ದುರ್ಬಲಗೊಳಿಸುವ ವಿವಿಧ ಸೋಂಕುಗಳನ್ನು ಉಂಟುಮಾಡುತ್ತದೆ. ಟಿನಿಯಾ ಕ್ಯಾಪಿಟಿಸ್ ಎಂದು ಕರೆಯಲ್ಪಡುವ ಒಂದು ಸಾಮಾನ್ಯ ಶಿಲೀಂಧ್ರ ಸೋಂಕು ಗಮನಾರ್ಹವಾದ ಕೂದಲು ನಷ್ಟಕ್ಕೆ ಕಾರಣವಾಗಬಹುದು. ಈ ಸ್ಥಿತಿಯು ಪ್ರಾಥಮಿಕವಾಗಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ವಯಸ್ಕರಲ್ಲಿಯೂ ಸಂಭವಿಸಬಹುದು. ಶಿಲೀಂಧ್ರವು ಕೂದಲಿನ ಶಾಫ್ಟ್ಗಳಿಗೆ ನುಸುಳುತ್ತದೆ ಮತ್ತು ಉರಿಯೂತವನ್ನು ಉಂಟುಮಾಡುತ್ತದೆ. ಇದು ಸುಲಭವಾಗಿ ಮತ್ತು ದುರ್ಬಲವಾದ ಎಳೆಗಳಿಗೆ ಕಾರಣವಾಗುತ್ತದೆ. ಅದು ಅಂತಿಮವಾಗಿ ಮೇಲ್ಮೈಯಲ್ಲಿ ಒಡೆಯುತ್ತದೆ. ಚಿಕಿತ್ಸೆ ನೀಡದೆ ಬಿಟ್ಟರೆ ಟಿನಿಯಾ ಕ್ಯಾಪಿಟಿಸ್ ವೇಗವಾಗಿ ಪ್ರಗತಿ ಹೊಂದಬಹುದು. ಇದು ನೆತ್ತಿಯ ಮೇಲೆ ದೊಡ್ಡ ಬೋಳು ತೇಪೆಗಳಿಗೆ ಕಾರಣವಾಗುತ್ತದೆ. ಈ ದುಃಖಕರ ಪರಿಣಾಮಗಳನ್ನು ತಪ್ಪಿಸಲು ಉತ್ತಮ ನೈರ್ಮಲ್ಯ ಅಭ್ಯಾಸಗಳನ್ನು ಅಭ್ಯಾಸ ಮಾಡುವ ಮೂಲಕ ಆರೋಗ್ಯಕರ ನೆತ್ತಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀವು ಕೂದಲು ಉದುರುವಿಕೆಯನ್ನು ಅನುಭವಿಸುತ್ತಿದ್ದೀರಾ ಮತ್ತು ಅದಕ್ಕೆ ಕಾರಣವೇನು ಎಂದು ಆಶ್ಚರ್ಯಪಡುತ್ತೀರಾ?
ನಿಮ್ಮ ಥೈರಾಯ್ಡ್ ಗ್ರಂಥಿಗಿಂತ ಮುಂದೆ ನೋಡಬೇಡಿ. ನಿಮ್ಮ ಕತ್ತಿನ ಮುಂಭಾಗದಲ್ಲಿರುವ ಈ ಚಿಕ್ಕ ಚಿಟ್ಟೆಯ ಆಕಾರದ ಗ್ರಂಥಿಯು ಕೂದಲಿನ ಬೆಳವಣಿಗೆ ಸೇರಿದಂತೆ ವಿವಿಧ ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅತಿಯಾದ ಅಥವಾ ನಿಷ್ಕ್ರಿಯ ಥೈರಾಯ್ಡ್ ಗ್ರಂಥಿಯು ಈ ಸೂಕ್ಷ್ಮ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ. ಇದು ಅತಿಯಾದ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಹೈಪರ್ ಥೈರಾಯ್ಡಿಸಮ್ ಎಂದು ಕರೆಯಲ್ಪಡುವ ಥೈರಾಯ್ಡ್ ಗ್ರಂಥಿಯು ಅತಿಯಾಗಿ ಸಕ್ರಿಯವಾಗಿದ್ದಾಗ ಅದು ಥೈರಾಯ್ಡ್ ಹಾರ್ಮೋನ್ಗಳನ್ನು ಅಧಿಕವಾಗಿ ಉತ್ಪಾದಿಸುತ್ತದೆ. ಈ ಹಾರ್ಮೋನುಗಳು ದೇಹದ ಚಯಾಪಚಯವನ್ನು ವೇಗಗೊಳಿಸುತ್ತವೆ ಮತ್ತು ಕೂದಲು ಕಿರುಚೀಲಗಳು ವಿಶ್ರಾಂತಿ ಹಂತಕ್ಕೆ ಅಕಾಲಿಕವಾಗಿ ಪ್ರವೇಶಿಸಲು ಕಾರಣವಾಗಬಹುದು. ಇದರಿಂದಾಗಿ ಉದುರುವಿಕೆ ಹೆಚ್ಚಾಗುತ್ತದೆ. ಮತ್ತೊಂದೆಡೆ ನಿಷ್ಕ್ರಿಯ ಥೈರಾಯ್ಡ್ ಅಥವಾ ಹೈಪೋಥೈರಾಯ್ಡಿಸಮ್ ಚಯಾಪಚಯವನ್ನು ನಿಧಾನಗೊಳಿಸುತ್ತದೆ ಮತ್ತು ಹಾರ್ಮೋನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಈ ಅಡ್ಡಿಯು ನಿಮ್ಮ ಕೂದಲಿನ ನೈಸರ್ಗಿಕ ಬೆಳವಣಿಗೆಯ ಚಕ್ರದ ಮೇಲೆ ಪರಿಣಾಮ ಬೀರುತ್ತದೆ. ಇದು ತೆಳ್ಳಗೆ ಮತ್ತು ಸುಲಭವಾಗಿ ಬೀಳುವಂತೆ ಮಾಡುತ್ತದೆ. ಆರೋಗ್ಯಕರ ಥೈರಾಯ್ಡ್ ಅನ್ನು ಕಾಪಾಡಿಕೊಳ್ಳುವುದು ಕೂದಲು ಉದುರುವಿಕೆಯನ್ನು ತಡೆಯಲು ಪ್ರಮುಖವಾಗಿದೆ. ಧೂಮಪಾನವು ಅನೇಕ ಆರೋಗ್ಯ ಸಮಸ್ಯೆಗಳೊಂದಿಗೆ ದೀರ್ಘಕಾಲ ಸಂಬಂಧಿಸಿದೆ. ಆದರೆ ಇದು ಪುರುಷರಲ್ಲಿ ಕೂದಲು ಉದುರುವಿಕೆಗೆ ಸಂಬಂಧಿಸಿರಬಹುದು ಎಂದು ನಿಮಗೆ ತಿಳಿದಿದೆಯೇ? ಇತ್ತೀಚಿನ ಅಧ್ಯಯನಗಳು ಧೂಮಪಾನ ಮತ್ತು ಬೋಳು ನಡುವಿನ ಪರಸ್ಪರ ಸಂಬಂಧವನ್ನು ಬಹಿರಂಗಪಡಿಸಿವೆ. ಈ ಹಾನಿಕಾರಕ ಅಭ್ಯಾಸದ ಮತ್ತೊಂದು ಹಾನಿಕಾರಕ ಪರಿಣಾಮದ ಮೇಲೆ ಬೆಳಕು ಚೆಲ್ಲುತ್ತದೆ. ಜೆನೆಟಿಕ್ಸ್ ಮತ್ತು ವಯಸ್ಸು ಕೂದಲು ಉದುರುವಿಕೆಗೆ ಕಾರಣವಾಗುವ ಪ್ರಾಥಮಿಕ ಅಂಶಗಳೆಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದ್ದರು. ಧೂಮಪಾನವು ಈ ಆಧಾರವಾಗಿರುವ ಕಾರಣಗಳನ್ನು ಉಲ್ಬಣಗೊಳಿಸಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ. ಆರೋಗ್ಯಕರ ಮತ್ತು ಸುವಾಸನೆಯ ಬೀಗಗಳನ್ನು ಹುಡುಕುತ್ತಿರುವ ಪುರುಷರ ಸಂಖ್ಯೆಯು ಹೆಚ್ಚುತ್ತಿರುವಾಗ ಅವರ ಕೂದಲಿನ ಮೇಲೆ ಧೂಮಪಾನದ ಸಂಭಾವ್ಯ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಗತ್ಯ. ಕೂದಲು ಉದುರುವುದು ಅನೇಕ ವ್ಯಕ್ತಿಗಳಿಗೆ ಸಾಮಾನ್ಯ ಕಾಳಜಿಯಾಗಿದೆ. ಇದು ಅವರ ಸ್ವಾಭಿಮಾನ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ರಕ್ತ ಪರಿಚಲನೆಯ ಮೇಲೆ ಅದರ ಪ್ರತಿಕೂಲ ಪರಿಣಾಮದಿಂದಾಗಿ ಧೂಮಪಾನವು ಈ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಸಿಗರೆಟ್ ಹೊಗೆ ಸಾವಿರಾರು ಹಾನಿಕಾರಕ ರಾಸಾಯನಿಕಗಳನ್ನು ಒಳಗೊಂಡಿರುತ್ತದೆ. ಅದು ದೇಹದಾದ್ಯಂತ ರಕ್ತನಾಳಗಳನ್ನು ಸಂಕುಚಿತಗೊಳಿಸುತ್ತದೆ. ಕೂದಲು ಕಿರುಚೀಲಗಳಿಗೆ ಪ್ರಮುಖ ಪೋಷಕಾಂಶಗಳು ಮತ್ತು ಆಮ್ಲಜನಕವನ್ನು ಪೂರೈಸುವುದು ಸೇರಿದಂತೆ ನೆತ್ತಿಯ ಮಸಾಜ್ಗಳು ಕೂದಲು ಉದುರುವಿಕೆಗೆ ನೈಸರ್ಗಿಕ ಪರಿಹಾರವೆಂದು ದೀರ್ಘಕಾಲದವರೆಗೆ ಹೇಳಲಾಗಿದೆ ಮತ್ತು ಇತ್ತೀಚಿನ ಅಧ್ಯಯನಗಳು ಈ ಹಳೆಯ ಅಭ್ಯಾಸದಲ್ಲಿ ಸ್ವಲ್ಪ ಸತ್ಯವಿದೆ ಎಂದು ಸೂಚಿಸುತ್ತವೆ. ನೆತ್ತಿಯ ಮಸಾಜ್ ಕೂದಲು ಕಿರುಚೀಲಗಳಿಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಇದು ಆರೋಗ್ಯಕರ ನೆತ್ತಿ ಮತ್ತು ಕಡಿಮೆ ಕೂದಲು ಉದುರುವಿಕೆಯನ್ನು ಉತ್ತೇಜಿಸುತ್ತದೆ. ನೆತ್ತಿಯನ್ನು ಮೃದುವಾಗಿ ಮಸಾಜ್ ಮಾಡುವ ಮೂಲಕ ನೀವು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೀರಿ ಮತ್ತು ಅಗತ್ಯವಾದ ಪೋಷಕಾಂಶಗಳು ಕೂದಲಿನ ಬೇರುಗಳನ್ನು ತಲುಪುವುದನ್ನು ಖಚಿತಪಡಿಸಿಕೊಳ್ಳುತ್ತೀರಿ. ಕೂದಲು ಉದುರುವಿಕೆಗೆ ಪ್ರಾಥಮಿಕ ಕಾರಣವೆಂದರೆ ನೆತ್ತಿಯ ರಕ್ತ ಪರಿಚಲನೆ ಕಳಪೆಯಾಗಿದೆ. ರಕ್ತದ ಹರಿವು ನಿರ್ಬಂಧಿಸಿದಾಗ ಅದು ನಿಮ್ಮ ಕೂದಲು ಕಿರುಚೀಲಗಳ ಪ್ರಮುಖ ಆಮ್ಲಜನಕ ಮತ್ತು ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ಕಸಿದುಕೊಳ್ಳುತ್ತದೆ. ನೆತ್ತಿಯ ಮಸಾಜ್ಗಳು ತಲೆಯ ಮೇಲೆ ಬೆರೆಸುವ ಅಥವಾ ಮೃದುವಾದ ಒತ್ತಡದ ಮೂಲಕ ರಕ್ತ ಪರಿಚಲನೆಯನ್ನು ಸುಧಾರಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಇದು ರಕ್ತನಾಳಗಳನ್ನು ಹಿಗ್ಗಿಸಲು ಸಹಾಯ ಮಾಡುತ್ತದೆ. ಹೆಚ್ಚು ಆಮ್ಲಜನಕ ಭರಿತ ರಕ್ತವು ನಿಮ್ಮ ಕೂದಲಿನ ಬೇರುಗಳನ್ನು ತಲುಪಲು ಅನುವು ಮಾಡಿಕೊಡುತ್ತದೆ. ಪರಿಣಾಮವಾಗಿ ಈ ಹೆಚ್ಚಿದ ರಕ್ತದ ಹರಿವು ಕಿರುಚೀಲಗಳನ್ನು ಪೋಷಿಸುತ್ತದೆ ಮತ್ತು ಆರೋಗ್ಯಕರ ಎಳೆಗಳನ್ನು ಉತ್ತೇಜಿಸುತ್ತದೆ. ಕೆಲವು ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದು ಎಳೆಗಳನ್ನು ಕಳೆದುಕೊಳ್ಳುವ ಅಪಾಯವನ್ನು ಹೆಚ್ಚಿಸಬಹುದು. ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅನೇಕ ವ್ಯಕ್ತಿಗಳಿಗೆ ಕಾಳಜಿಯ ವಿಷಯವಾಗಿದೆ. ಆದರೆ ಮಾಲಿನ್ಯದಂತಹ ಬಾಹ್ಯ ಅಂಶಗಳು ಕೂದಲು ಉದುರುವಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಕೆಲವು ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಎಳೆಗಳನ್ನು ಕಳೆದುಕೊಳ್ಳುವ ಅಪಾಯ ಹೆಚ್ಚಾಗುತ್ತದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ. ಈ ಆತಂಕಕಾರಿ ಪರಸ್ಪರ ಸಂಬಂಧವು ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳಲು ಬಂದಾಗ ಆಂತರಿಕ ಅಂಶಗಳ ಮೇಲೆ ಕೇಂದ್ರೀಕರಿಸುವ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಆದರೆ ನಾವು ವಾಸಿಸುವ ಪರಿಸರವನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಪಾರ್ಟಿಕ್ಯುಲೇಟ್ ಮ್ಯಾಟರ್ ಮತ್ತು ಬಾಷ್ಪಶೀಲ ಸಾವಯವ ಸಂಯುಕ್ತಗಳು ವ್ಯಾಕ್ಸ್ ನಂತಹ ವಾಯುಗಾಮಿ ಮಾಲಿನ್ಯಕಾರಕಗಳು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹಾನಿಕಾರಕವೆಂದು ತಿಳಿದುಬಂದಿದೆ. ಆದಾಗ್ಯೂ ಉದಯೋನ್ಮುಖ ಸಂಶೋಧನೆಯು ಈ ಮಾಲಿನ್ಯಕಾರಕಗಳು ನೆತ್ತಿ ಮತ್ತು ಕೂದಲಿನ ಕಿರುಚೀಲಗಳನ್ನು ಭೇದಿಸಬಲ್ಲವು ಎಂದು ಸೂಚಿಸುತ್ತದೆ. ಇದು ಉರಿಯೂತ ಮತ್ತು ಹಾನಿಗೆ ಕಾರಣವಾಗುತ್ತದೆ. ಪ್ರತಿಯಾಗಿ ಈ ಉರಿಯೂತವು ಕೂದಲು ಕಿರುಚೀಲಗಳ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಹೊಸ ಎಳೆಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ದುರ್ಬಲಗೊಳಿಸುತ್ತದೆ.
ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳಲು ಮತ್ತು ಕೂದಲು ಉದುರುವುದನ್ನು ತಡೆಯುವಲ್ಲಿ ಸಮತೋಲಿತ ಆಹಾರವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕಬ್ಬಿಣ, ಸತು ಮತ್ತು ಬಯೋಟಿನ್ನಂತಹ ಖನಿಜಗಳ ಜೊತೆಗೆ ಈ ಎಂತಹ ಅಗತ್ಯ ವಿಟಮಿನ್ಗಳ ಸಾಕಷ್ಟು ಸೇವನೆಯನ್ನು ಖಚಿತಪಡಿಸಿಕೊಳ್ಳುವುದು ಒಂದು ಪ್ರಮುಖ ಅಂಶವಾಗಿದೆ. ಈ ಪೋಷಕಾಂಶಗಳು ನೆತ್ತಿಯನ್ನು ಪೋಷಿಸುವ ಮೂಲಕ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ನಿಮ್ಮ ಕೂದಲಿನ ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತವೆ. ವಿಟಮಿನ್ ಬಿ ಆರೋಗ್ಯಕರ ಕೂದಲಿಗೆ ಅವಶ್ಯಕವಾಗಿದೆ ಏಕೆಂದರೆ ಇದು ನೆತ್ತಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಎ ಮೇದೋಗ್ರಂಥಿಗಳ ಸ್ರಾವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ಎಣ್ಣೆಯುಕ್ತ ವಸ್ತುವಾಗಿದ್ದು ಅದು ನೆತ್ತಿಯನ್ನು ತೇವಗೊಳಿಸುತ್ತದೆ ಮತ್ತು ಕೂದಲಿನ ಎಳೆಗಳನ್ನು ಹೈಡ್ರೀಕರಿಸುತ್ತದೆ. ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಕೂದಲು ಕಿರುಚೀಲಗಳನ್ನು ದುರ್ಬಲಗೊಳಿಸುವ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಏತನ್ಮಧ್ಯೆ ವಿಟಮಿನ್ ಇ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ನಿಮ್ಮ ಬೀಗಗಳಿಗೆ ಸರಿಯಾದ ಪೋಷಕಾಂಶಗಳ ವಿತರಣೆಯನ್ನು ಖಚಿತಪಡಿಸುತ್ತದೆ. ಕಬ್ಬಿಣ ಮತ್ತು ಸತುವು ಆರೋಗ್ಯಕರ ಬೀಗಗಳನ್ನು ಕಾಪಾಡಿಕೊಳ್ಳಲು ಪ್ರಮುಖ ಖನಿಜಗಳಾಗಿವೆ. ನಿಯಮಿತವಾದ ವ್ಯಾಯಾಮವು ಆರೋಗ್ಯಕರ ದೇಹವನ್ನು ಕಾಪಾಡಿಕೊಳ್ಳಲು ಪ್ರಯೋಜನಕಾರಿಯಲ್ಲ, ಆದರೆ ಇದು ಅತಿಯಾದ ಉದುರುವಿಕೆಯನ್ನು ತಡೆಗಟ್ಟಲು ಮತ್ತು ಕೂದಲಿನ ಆರೋಗ್ಯವನ್ನು ಉತ್ತೇಜಿಸಲು ಪರೋಕ್ಷವಾಗಿ ಸಹಾಯ ಮಾಡುತ್ತದೆ. ನಿಯಮಿತ ದೈಹಿಕ ಚಟುವಟಿಕೆಯು ಒಟ್ಟಾರೆ ಯೋಗಕ್ಷೇಮಕ್ಕೆ ಕೊಡುಗೆ ನೀಡುತ್ತದೆ ಮತ್ತು ಒತ್ತಡದ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಇದು ಕೂದಲು ಉದುರುವಿಕೆಗೆ ಕಾರಣವಾಗುವ ಅಂಶಗಳಾಗಿವೆ. ವ್ಯಾಯಾಮದಲ್ಲಿ ತೊಡಗುವುದರಿಂದ ನೆತ್ತಿ ಸೇರಿದಂತೆ ದೇಹದಾದ್ಯಂತ ರಕ್ತ ಪರಿಚಲನೆ ಹೆಚ್ಚಾಗುತ್ತದೆ. ಕೂದಲು ಕಿರುಚೀಲಗಳಿಗೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಆಮ್ಲಜನಕದ ಸಾಕಷ್ಟು ಪೂರೈಕೆಯನ್ನು ಖಾತ್ರಿಗೊಳಿಸುತ್ತದೆ. ಕೂದಲು ಉದುರುವುದು ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಒತ್ತಡವು ಸಂಬಂಧಿಸಿದೆ. ಮೆದುಳಿನಲ್ಲಿ ಎಂಡಾರ್ಫಿನ್ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ವ್ಯಾಯಾಮವು ನೈಸರ್ಗಿಕ ಒತ್ತಡ ನಿವಾರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಎಂಡಾರ್ಫಿನ್ಗಳು ಸಂತೋಷದ ಭಾವನೆಗಳನ್ನು ಉತ್ತೇಜಿಸುವ ಮತ್ತು ಆತಂಕದ ಮಟ್ಟವನ್ನು ಕಡಿಮೆ ಮಾಡುವ ರಾಸಾಯನಿಕಗಳಾಗಿವೆ. ಜಾಗಿಂಗ್, ಈಜು ಅಥವಾ ಯೋಗದಂತಹ ನಿಯಮಿತ ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ಒತ್ತಡವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ಅತಿಯಾದ ಚೆಲ್ಲುವಿಕೆಯನ್ನು ತಡೆಗಟ್ಟುವಲ್ಲಿ ಪರೋಕ್ಷವಾಗಿ ಕೊಡುಗೆ ನೀಡಬಹುದು. ಇದಲ್ಲದೆ ನಿಯಮಿತ ವ್ಯಾಯಾಮವು ದೇಹದಲ್ಲಿ ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ. ಹಠಾತ್ ತೂಕ ನಷ್ಟ ಅಥವಾ ನಿರ್ಬಂಧಿತ ಆಹಾರವನ್ನು ಅನುಸರಿಸುವುದು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಅನಪೇಕ್ಷಿತ ಪರಿಣಾಮಗಳನ್ನು ಉಂಟುಮಾಡಬಹುದು. ಅಂತಹ ಒಂದು ಪರಿಣಾಮವೆಂದರೆ ಟೆಲೋಜೆನ್ ಎಫ್ಲುವಿಯಂ, ತಾತ್ಕಾಲಿಕ ರೀತಿಯ ಕೂದಲು ಉದುರುವಿಕೆ. ಟೆಲೋಜೆನ್ ಎಫ್ಲುವಿಯಂ ದೇಹವು ಗಮನಾರ್ಹವಾದ ಶಾರೀರಿಕ ಒತ್ತಡಕ್ಕೆ ಒಳಗಾದಾಗ, ಹಠಾತ್ ತೂಕ ನಷ್ಟ ಅಥವಾ ನಿರ್ಬಂಧಿತ ಆಹಾರದ ಕಾರಣದಿಂದಾಗಿ ಪೌಷ್ಟಿಕಾಂಶದ ಕೊರತೆಗಳು ಸಂಭವಿಸುತ್ತವೆ. ಈ ಒತ್ತಡವು ಸಾಮಾನ್ಯ ಕೂದಲು ಬೆಳವಣಿಗೆಯ ಚಕ್ರವನ್ನು ಅಡ್ಡಿಪಡಿಸುತ್ತದೆ, ಹೆಚ್ಚು ಕೂದಲು ಉದುರುವ ಹಂತಕ್ಕೆ ತಳ್ಳುತ್ತದೆ ಮತ್ತು ಗಮನಾರ್ಹವಾದ ಕೂದಲು ನಷ್ಟಕ್ಕೆ ಕಾರಣವಾಗುತ್ತದೆ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಟೆಲೋಜೆನ್ ಎಫ್ಲುವಿಯಂ ಅನ್ನು ತಡೆಗಟ್ಟಲು ಮತ್ತು ಸೂಕ್ತವಾದ ಕೂದಲು ಬೆಳವಣಿಗೆಯನ್ನು ಉತ್ತೇಜಿಸಲು ಮುಖ್ಯವಾಗಿದೆ. ನಮ್ಮ ದೇಹವು ದಿನಕ್ಕೆ ಸುಮಾರು 50-100 ಕೂದಲು ಉದುರುವುದು ನೈಸರ್ಗಿಕವಾಗಿದ್ದರೂ ಅತಿಯಾದ ಉದುರುವಿಕೆ ಆತಂಕಕಾರಿಯಾಗಿದೆ. ನೀವು ಇತ್ತೀಚೆಗೆ ತ್ವರಿತ ತೂಕ ನಷ್ಟವನ್ನು ಅನುಭವಿಸಿದರೆ ಅಥವಾ ಅತ್ಯಂತ ನಿರ್ಬಂಧಿತ ಆಹಾರವನ್ನು ಅನುಸರಿಸುತ್ತಿದ್ದರೆ, ನೀವು ಇನ್ನೂ ನಿಮ್ಮ ದೇಹಕ್ಕೆ ಸಾಕಷ್ಟು ಪೋಷಕಾಂಶಗಳು ಮತ್ತು ಶಕ್ತಿಯನ್ನು ಒದಗಿಸುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ. ವಿಟಮಿನ್ ಡಿ ಕೊರತೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಇತ್ತೀಚಿನ ಅಧ್ಯಯನಗಳು ಈ ಕೊರತೆ ಮತ್ತು ಅಲೋಪೆಸಿಯಾ ಏರಿಯಾಟಾ ನಡುವಿನ ಆಶ್ಚರ್ಯಕರ ಸಂಬಂಧವನ್ನು ಎತ್ತಿ ತೋರಿಸಿದೆ. ಇದು ಬೋಳುತನದ ವಿಶಿಷ್ಟವಾದ ಸುತ್ತಿನ ತೇಪೆಗಳಿಗೆ ಹೆಸರುವಾಸಿಯಾದ ಸ್ವಯಂ ನಿರೋಧಕ ಕಾಯಿಲೆಯಾಗಿದೆ. ಅಲೋಪೆಸಿಯಾ ಏರಿಟಾ ಎನ್ನುವುದು ರೋಗನಿರೋಧಕ ವ್ಯವಸ್ಥೆಯು ಕೂದಲು ಕಿರುಚೀಲಗಳ ಮೇಲೆ ತಪ್ಪಾಗಿ ದಾಳಿ ಮಾಡುವ ಸ್ಥಿತಿಯಾಗಿದೆ. ಇದು ಹಠಾತ್ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ಡಿ ಪಾತ್ರವನ್ನು ಬಹಳ ಹಿಂದಿನಿಂದಲೂ ಒಪ್ಪಿಕೊಳ್ಳಲಾಗಿದೆ, ಏಕೆಂದರೆ ಇದು ಕೂದಲು ಬೆಳವಣಿಗೆಯ ಚಕ್ರಗಳ ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅಲೋಪೆಸಿಯಾ ಅರೇಟಾ ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ಥಿತಿಯಿಲ್ಲದವರಿಗೆ ಹೋಲಿಸಿದರೆ ವಿಟಮಿನ್ ಡಿ ಕಡಿಮೆ ಮಟ್ಟವನ್ನು ಹೊಂದಿರುತ್ತಾರೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ವಿಟಮಿನ್ ಡಿ ಗ್ರಾಹಕಗಳು ಕೂದಲಿನ ಶಾಫ್ಟ್ಗಳನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳಲ್ಲಿ ಇರುತ್ತವೆ. ಇದು ಅತ್ಯುತ್ತಮ ಕೂದಲಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ.
ವಿಟಮಿನ್ ಡಿ ಕೊರತೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಇತ್ತೀಚಿನ ಅಧ್ಯಯನಗಳು ಈ ಕೊರತೆ ಮತ್ತು ಅಲೋಪೆಸಿಯಾ ಏರಿಯಾಟಾ ನಡುವಿನ ಆಶ್ಚರ್ಯಕರ ಸಂಬಂಧವನ್ನು ಎತ್ತಿ ತೋರಿಸಿದೆ. ಇದು ಬೋಳುತನದ ವಿಶಿಷ್ಟವಾದ ಸುತ್ತಿನ ತೇಪೆಗಳಿಗೆ ಹೆಸರುವಾಸಿಯಾದ ಸ್ವಯಂ ನಿರೋಧಕ ಕಾಯಿಲೆಯಾಗಿದೆ. ಅಲೋಪೆಸಿಯಾ ಏರಿಟಾ ಎನ್ನುವುದು ರೋಗನಿರೋಧಕ ವ್ಯವಸ್ಥೆಯು ಕೂದಲು ಕಿರುಚೀಲಗಳ ಮೇಲೆ ತಪ್ಪಾಗಿ ದಾಳಿ ಮಾಡುವ ಸ್ಥಿತಿಯಾಗಿದೆ. ಇದು ಹಠಾತ್ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ಆರೋಗ್ಯಕರ ಕೂದಲನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ಡಿ ಪಾತ್ರವನ್ನು ಬಹಳ ಹಿಂದಿನಿಂದಲೂ ಒಪ್ಪಿಕೊಳ್ಳಲಾಗಿದೆ, ಏಕೆಂದರೆ ಇದು ಕೂದಲು ಬೆಳವಣಿಗೆಯ ಚಕ್ರಗಳ ನಿಯಂತ್ರಣದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅಲೋಪೆಸಿಯಾ ಅರೇಟಾ ಹೊಂದಿರುವ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ಥಿತಿಯಿಲ್ಲದವರಿಗೆ ಹೋಲಿಸಿದರೆ ವಿಟಮಿನ್ ಡಿ ಕಡಿಮೆ ಮಟ್ಟವನ್ನು ಹೊಂದಿರುತ್ತಾರೆ ಎಂದು ಸಂಶೋಧಕರು ಕಂಡುಕೊಂಡಿದ್ದಾರೆ. ವಿಟಮಿನ್ ಡಿ ಗ್ರಾಹಕಗಳು ಕೂದಲಿನ ಶಾಫ್ಟ್ಗಳನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳಲ್ಲಿ ಇರುತ್ತವೆ. ಇದು ಅತ್ಯುತ್ತಮ ಕೂದಲಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶವಾಗಿದೆ. ವಯಸ್ಸಾದಾಗ ಪುರುಷರು ಮತ್ತು ಮಹಿಳೆಯರು ತಮ್ಮ ಟ್ರೆಸ್ಗಳು ಕ್ರಮೇಣ ತೆಳುವಾಗುವುದನ್ನು ಗಮನಿಸುವುದು ಸಹಜ. ಕೂದಲು ಉದುರುವುದು ವಯಸ್ಸಾದ ಪ್ರಕ್ರಿಯೆಯ ನೈಸರ್ಗಿಕ ಭಾಗವಾಗಿದೆ ಮತ್ತು ಜೆನೆಟಿಕ್ಸ್, ಹಾರ್ಮೋನ್ ಬದಲಾವಣೆಗಳು ಮತ್ತು ಪರಿಸರದ ಪ್ರಭಾವಗಳಂತಹ ವಿವಿಧ ಅಂಶಗಳಿಗೆ ಕಾರಣವಾಗಬಹುದು. ನಿಮ್ಮ ಒಮ್ಮೆ ಸುವಾಸನೆಯ ಬೀಗಗಳು ಕಾಲಾನಂತರದಲ್ಲಿ ತೆಳುವಾಗುವುದನ್ನು ವೀಕ್ಷಿಸಲು ದುಃಖಕರವಾಗಿದ್ದರೂ, ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಆರೋಗ್ಯಕರ ಕೂದಲ ರಕ್ಷಣೆಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವುದು ಪರಿಣಾಮಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಕೂದಲು ಉದುರುವಿಕೆಗೆ ಒಂದು ಪ್ರಾಥಮಿಕ ಕಾರಣವೆಂದರೆ ಜೆನೆಟಿಕ್ಸ್, ಅಂದರೆ ನಿಮ್ಮ ಪೋಷಕರು ಅಥವಾ ಅಜ್ಜಿಯರು ವಯಸ್ಸಾದಂತೆ ಕೂದಲು ತೆಳುವಾಗುವುದನ್ನು ಅನುಭವಿಸಿದರೆ ನೀವು ಅದನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚು. ಕೂದಲು ಉದುರುವಿಕೆಯಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ನಾವು ವಯಸ್ಸಾದಂತೆ ನಮ್ಮ ಹಾರ್ಮೋನ್ ಮಟ್ಟಗಳು ಏರಿಳಿತಗೊಳ್ಳುತ್ತವೆ. ಇದು ಕೂದಲಿನ ಬೆಳವಣಿಗೆಯ ಚಕ್ರಗಳ ಮೇಲೆ ಪರಿಣಾಮ ಬೀರುವ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹೆಚ್ಚುವರಿಯಾಗಿ ಒತ್ತಡದ ಮಟ್ಟಗಳು, ಆಹಾರದ ಆಯ್ಕೆಗಳು ಮತ್ತು ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದು ಮುಂತಾದ ಬಾಹ್ಯ ಅಂಶಗಳು ಒಟ್ಟಾರೆ ಕೂದಲಿನ ಆರೋಗ್ಯಕ್ಕೆ ಕಾರಣವಾಗಬಹುದು. ಕೂದಲು ಉದುರುವುದು ಪುರುಷರು ಮತ್ತು ಮಹಿಳೆಯರಿಗೆ ಸಾಮಾನ್ಯ ಕಾಳಜಿಯಾಗಿದೆ, ಆದರೆ ನಮ್ಮ ಕೂದಲಿನ ನೈಸರ್ಗಿಕ ಜೀವನ ಚಕ್ರವನ್ನು ಅರ್ಥಮಾಡಿಕೊಳ್ಳುವುದು ಈ ಸಮಸ್ಯೆಯನ್ನು ಉತ್ತಮವಾಗಿ ನಿರ್ವಹಿಸಲು ನಮಗೆ ಸಹಾಯ ಮಾಡುತ್ತದೆ. ನಮ್ಮ ಕೂದಲು 3 ವಿಭಿನ್ನ ಹಂತಗಳ ಮೂಲಕ ಹೋಗುತ್ತದೆ: ಬೆಳವಣಿಗೆಯ ಹಂತ ಅನಾಜೆನ್, ವಿಶ್ರಾಂತಿ ಹಂತ ಟೆಲೋಜೆನ್ ಮತ್ತು ಚೆಲ್ಲುವ ಹಂತ ಎಕ್ಸೋಜೆನ್. ಯಾವುದೇ ಸಮಯದಲ್ಲಿ ಕೂದಲಿನ ವಿವಿಧ ಎಳೆಗಳು ಈ ಚಕ್ರದ ವಿವಿಧ ಹಂತಗಳಲ್ಲಿವೆ ಎಂಬುದನ್ನು ಗಮನಿಸುವುದು ಮುಖ್ಯ. ಬೆಳವಣಿಗೆಯ ಹಂತದಲ್ಲಿ ನಮ್ಮ ಕೂದಲು ಮೂಲದಿಂದ ಸಕ್ರಿಯವಾಗಿ ಬೆಳೆಯುತ್ತದೆ. ಈ ಹಂತವು ಜೆನೆಟಿಕ್ಸ್ ಮತ್ತು ಒಟ್ಟಾರೆ ಆರೋಗ್ಯದಂತಹ ವಿವಿಧ ಅಂಶಗಳ ಆಧಾರದ ಮೇಲೆ 2 ರಿಂದ 6 ವರ್ಷಗಳವರೆಗೆ ಇರುತ್ತದೆ. ಕೂದಲು ಉದುರುವಿಕೆ ಅನುಭವಿಸುವವರಿಗೆ ಹೋಲಿಸಿದರೆ ಆರೋಗ್ಯವಂತ ವ್ಯಕ್ತಿಗಳು ಬೆಳವಣಿಗೆಯ ಹಂತದಲ್ಲಿ ಹೆಚ್ಚಿನ ಶೇಕಡಾವಾರು ಕೂದಲನ್ನು ಹೊಂದಿರುತ್ತಾರೆ. ಬೆಳವಣಿಗೆಯ ಹಂತದ ನಂತರ ವಿಶ್ರಾಂತಿ ಅವಧಿಯು ಬರುತ್ತದೆ. ಇದು ಸಾಮಾನ್ಯವಾಗಿ ಸುಮಾರು 2-3 ವಾರಗಳವರೆಗೆ ಇರುತ್ತದೆ. ಟೆಲೋಜೆನ್ ಎಂದು ಕರೆಯಲ್ಪಡುವ ಈ ಹಂತದಲ್ಲಿ ನಮ್ಮ ಕೂದಲು ಕಿರುಚೀಲಗಳು ಹೊಸ ಎಳೆಗಳನ್ನು ಉತ್ಪಾದಿಸುವುದರಿಂದ ವಿರಾಮವನ್ನು ತೆಗೆದುಕೊಳ್ಳುತ್ತವೆ. ನಮ್ಮ ಕೂದಲನ್ನು ಸಾಮಾನ್ಯವಾಗಿ ನಮ್ಮ ಒಟ್ಟಾರೆ ಆರೋಗ್ಯದ ಪ್ರತಿಬಿಂಬ ಎಂದು ಪರಿಗಣಿಸಲಾಗುತ್ತದೆ ಎಂಬುದು ಎಲ್ಲರಿಗೂ ತಿಳಿದಿರುವ ಸತ್ಯ. ಆದಾಗ್ಯೂ ಕೆಲವು ಕಾಯಿಲೆಗಳು ಅಥವಾ ಶಸ್ತ್ರಚಿಕಿತ್ಸೆಗಳು ಟೆಲೋಜೆನ್ ಎಫ್ಲುವಿಯಂ ಎಂದು ಕರೆಯಲ್ಪಡುವ ಒಂದು ಸಂಕಟದ ಅನುಭವಕ್ಕೆ ಕಾರಣವಾಗಬಹುದು. ಇದು ಗಣನೀಯವಾಗಿ ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ. ದೇಹದ ಮೇಲೆ ದೈಹಿಕ ಅಥವಾ ಭಾವನಾತ್ಮಕ ಒತ್ತಡದಿಂದಾಗಿ ಕೂದಲು ಕಿರುಚೀಲಗಳ ನೈಸರ್ಗಿಕ ಬೆಳವಣಿಗೆಯ ಚಕ್ರದಲ್ಲಿ ಅಡಚಣೆ ಉಂಟಾದಾಗ ಟೆಲೋಜೆನ್ ಎಫ್ಲುವಿಯಂ ಸಂಭವಿಸುತ್ತದೆ. ಈ ಸಮಯದಲ್ಲಿ ದೇಹವು ತನ್ನ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಕೂದಲು ಬೆಳವಣಿಗೆಯಂತಹ ಅನಿವಾರ್ಯವಲ್ಲದ ಕಾರ್ಯಗಳಿಂದ ದೂರವಿಡುತ್ತದೆ. ಚಿಕಿತ್ಸೆ ಮತ್ತು ಚೇತರಿಕೆಗೆ ಸಹಾಯ ಮಾಡಲು ನಿರ್ಣಾಯಕ ದೈಹಿಕ ಪ್ರಕ್ರಿಯೆಗಳ ಕಡೆಗೆ. ಪರಿಣಾಮವಾಗಿ ಹೆಚ್ಚಿನ ಕೂದಲುಗಳು ವಿಶ್ರಾಂತಿ ಹಂತವನ್ನು ಟೆಲೋಜೆನ್ ಪ್ರವೇಶಿಸುತ್ತವೆ ಮತ್ತು ಅಂತಿಮವಾಗಿ ಉದುರಿಹೋಗುತ್ತವೆ. ಇದು ಗಮನಾರ್ಹವಾದ ತೆಳುವಾಗುವುದು ಅಥವಾ ಬೋಳು ತೇಪೆಗಳಿಗೆ ಕಾರಣವಾಗುತ್ತದೆ. ಟೆಲೋಜೆನ್ ಎಫ್ಲುವಿಯಂ ಆತಂಕಕಾರಿಯಾಗಿದ್ದರೂ ಸಹ ಆಧಾರವಾಗಿರುವ ಕಾರಣವನ್ನು ಪರಿಹರಿಸಿದ ನಂತರ ಅದು ಸಾಮಾನ್ಯವಾಗಿ ತಾತ್ಕಾಲಿಕ ಮತ್ತು ಹಿಂತಿರುಗಿಸಬಲ್ಲದು ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೂದಲು ಉದುರುವಿಕೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕಾಳಜಿಯಾಗಿದೆ. ತಳಿಶಾಸ್ತ್ರದಿಂದ ಹಾರ್ಮೋನ್ ಅಸಮತೋಲನದವರೆಗೆ ವಿವಿಧ ಕಾರಣಗಳು. ಆದಾಗ್ಯೂ
ಲೂಪಸ್ ಸಂಧಿವಾತದಂತಹ ದೀರ್ಘಕಾಲದ ಪರಿಸ್ಥಿತಿಗಳು ಕೂದಲಿನ ಆರೋಗ್ಯದ ಮೇಲೆ ಬೀರಬಹುದಾದ ಗಮನಾರ್ಹ ಪರಿಣಾಮವು ಅನೇಕರಿಗೆ ತಿಳಿದಿರುವುದಿಲ್ಲ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಈ ಪರಿಸ್ಥಿತಿಗಳಿಗೆ ಸಂಬಂಧಿಸಿದ ಕೂದಲು ನಷ್ಟದ ಒಂದು ನಿರ್ದಿಷ್ಟ ರೂಪವು ನೆತ್ತಿಯ ಚರ್ಮವನ್ನು ಒಳಗೊಂಡಿರುತ್ತದೆ. ಇದು ಹೊಸ ಕೂದಲಿನ ಬೆಳವಣಿಗೆಯನ್ನು ತಡೆಯುತ್ತದೆ ಮತ್ತು ಆರೋಗ್ಯಕರ ಬೀಗಗಳನ್ನು ಕಾಪಾಡಿಕೊಳ್ಳಲು ಸವಾಲುಗಳನ್ನು ಒಡ್ಡುತ್ತದೆ. ಲೂಪಸ್ ಸಂಧಿವಾತದಂತಹ ದೀರ್ಘಕಾಲದ ಪರಿಸ್ಥಿತಿಗಳು ಬಹು ಅಂಗಗಳು ಮತ್ತು ದೈಹಿಕ ವ್ಯವಸ್ಥೆಗಳ ಮೇಲೆ ವ್ಯಾಪಕವಾದ ಪರಿಣಾಮಗಳಿಗೆ ಕುಖ್ಯಾತವಾಗಿವೆ. ದುರದೃಷ್ಟವಶಾತ್ ಒಂದು ಕಡಿಮೆ ತಿಳಿದಿರುವ ಪರಿಣಾಮವೆಂದರೆ ನೆತ್ತಿಯ ಮೇಲೆ ಗುರುತುಗಳ ಬೆಳವಣಿಗೆಯು ನಿರಂತರ ಕೂದಲು ನಷ್ಟಕ್ಕೆ ಕಾರಣವಾಗುತ್ತದೆ. ಈ ಪರಿಸ್ಥಿತಿಗಳಿಂದ ಉಂಟಾದ ಉರಿಯೂತವು ಕೂದಲಿನ ಕಿರುಚೀಲಗಳನ್ನು ಹಾನಿಗೊಳಿಸಿದಾಗ ಈ ವಿಶಿಷ್ಟವಾದ ಕೂದಲು ಉದುರುವಿಕೆ ಸಂಭವಿಸುತ್ತದೆ. ತರುವಾಯ ಫೈಬ್ರೋಸಿಸ್ ಅನ್ನು ಪ್ರಚೋದಿಸುತ್ತದೆ ಅಥವಾ ಬಾಧಿತ ಪ್ರದೇಶಗಳಲ್ಲಿ ಗುರುತು ಉಂಟಾಗುತ್ತದೆ. ಅಗತ್ಯವಿಲ್ಲದಿದ್ದಾಗ ಪೂರಕಗಳನ್ನು ತೆಗೆದುಕೊಳ್ಳುವುದು ವಿಟಮಿನ್ ಎ ಮತ್ತು ಸೆಲೆನಿಯಂನಂತಹ ಕೆಲವು ಪೋಷಕಾಂಶಗಳ ಅಧಿಕಕ್ಕೆ ಕಾರಣವಾಗಬಹುದು. ಇದು ಕೂದಲು ಉದುರುವಿಕೆಯ ಹೆಚ್ಚಳಕ್ಕೆ ಸಂಬಂಧಿಸಿದೆ. ಅನೇಕ ಜನರು ಆರೋಗ್ಯಕರ ಕೂದಲಿಗೆ ಶ್ರಮಿಸುತ್ತಿರುವಾಗ ಸಮತೋಲಿತ ಆಹಾರವು ಸಾಮಾನ್ಯವಾಗಿ ಅದರ ನಿರ್ವಹಣೆಗೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ ಎಂದು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹೆಚ್ಚಿನ ಪ್ರಮಾಣದ ಜೀವಸತ್ವಗಳು ಮತ್ತು ಖನಿಜಗಳೊಂದಿಗೆ ದೇಹವನ್ನು ಓವರ್ಲೋಡ್ ಮಾಡುವುದು ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿ ಮಾಡುತ್ತದೆ. ಒಟ್ಟಾರೆ ಆರೋಗ್ಯಕ್ಕೆ ವಿಟಮಿನ್ ಎ ಅತ್ಯಗತ್ಯ, ಆದರೆ ಪೂರಕ ರೂಪದಲ್ಲಿ ಅದನ್ನು ಹೆಚ್ಚು ತೆಗೆದುಕೊಳ್ಳುವುದು ಕೂದಲು ಉದುರುವಿಕೆಗೆ ಸಂಬಂಧಿಸಿದೆ. ಕೂದಲು ಕಿರುಚೀಲಗಳು ಸೇರಿದಂತೆ ಜೀವಕೋಶಗಳ ಬೆಳವಣಿಗೆ ಮತ್ತು ಬೆಳವಣಿಗೆಗೆ ದೇಹಕ್ಕೆ ವಿಟಮಿನ್ ಎ ಅಗತ್ಯವಿದೆ. ಆದಾಗ್ಯೂ ಪೂರಕಗಳ ಮೂಲಕ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯನ್ನು ಮೀರಿದರೆ ವಿಷತ್ವ ಮತ್ತು ನಂತರದ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ಅಂತೆಯೇ ಥೈರಾಯ್ಡ್ ಹಾರ್ಮೋನ್ ಚಯಾಪಚಯ ಕ್ರಿಯೆಯಂತಹ ವಿವಿಧ ದೈಹಿಕ ಕಾರ್ಯಗಳಿಗೆ ಸೆಲೆನಿಯಂ ನಿರ್ಣಾಯಕವಾಗಿದೆ. ಅತಿಯಾದ ಮಟ್ಟಗಳು ಅಲೋಪೆಸಿಯಾ ಅಥವಾ ಹಠಾತ್ ಕೂದಲು ನಷ್ಟಕ್ಕೆ ಸಂಬಂಧಿಸಿವೆ. ಅಲೋಪೆಸಿಯಾ ಯೂನಿವರ್ಸಲಿಸ್ಟ್ ಅಪರೂಪದ ಸ್ವಯಂ ನಿರೋಧಕ ಅಸ್ವಸ್ಥತೆಯು ಪ್ರಪಂಚದಾದ್ಯಂತ ಸಾವಿರಾರು ವ್ಯಕ್ತಿಗಳನ್ನು ಪೀಡಿಸುತ್ತದೆ. ಇದು ಹುಬ್ಬುಗಳು ಮತ್ತು ಕಣ್ರೆಪ್ಪೆಗಳು ಸೇರಿದಂತೆ ಒಟ್ಟು ದೇಹ ಕೂದಲು ನಷ್ಟವನ್ನು ಉಂಟುಮಾಡುತ್ತದೆ. ಪ್ರತಿರಕ್ಷಣಾ ವ್ಯವಸ್ಥೆಯು ಕೂದಲು ಕಿರುಚೀಲಗಳ ಮೇಲೆ ತಪ್ಪಾಗಿ ದಾಳಿ ಮಾಡುವ ಮೂಲಕ ನಿರೂಪಿಸಲ್ಪಟ್ಟ ಈ ಸ್ಥಿತಿಯು ಅವರ ದೇಹದ ಪ್ರತಿಯೊಂದು ಭಾಗದಲ್ಲೂ ಬೋಳು ಉಂಟಾಗುತ್ತದೆ. ಕೂದಲು ಉದುರುವಿಕೆಯನ್ನು ಸಾಮಾನ್ಯವಾಗಿ ಸೌಂದರ್ಯವರ್ಧಕ ಕಾಳಜಿ ಎಂದು ಪರಿಗಣಿಸಲಾಗಿದ್ದರೂ ಅಲೋಪೆಸಿಯಾ ಯೂನಿವರ್ಸಲಿಸ್ ಅದರಿಂದ ಬಳಲುತ್ತಿರುವವರಿಗೆ ಹಲವಾರು ಸವಾಲುಗಳನ್ನು ಒಡ್ಡುತ್ತದೆ. ಕೂದಲು ಸಮಾಜದ ಸೌಂದರ್ಯದ ಮಾನದಂಡಗಳಲ್ಲಿ ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಒಬ್ಬರ ಒಟ್ಟಾರೆ ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ. ಪರಿಣಾಮವಾಗಿ ದೇಹದ ಎಲ್ಲಾ ಕೂದಲನ್ನು ಕಳೆದುಕೊಳ್ಳುವುದು ವ್ಯಕ್ತಿಯ ಸ್ವಾಭಿಮಾನ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ. ಹುಬ್ಬುಗಳು ಮತ್ತು ರೆಪ್ಪೆಗೂದಲುಗಳ ಅನುಪಸ್ಥಿತಿಯು ಮುಖದ ನೋಟವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಆದರೆ ವಿವಿಧ ಮುಖಭಾವಗಳ ಮೂಲಕ ವೈಯಕ್ತಿಕ ಅಭಿವ್ಯಕ್ತಿ ಮತ್ತು ಭಾವನಾತ್ಮಕ ಸಂವಹನದ ಮೇಲೆ ಪರಿಣಾಮ ಬೀರುತ್ತದೆ. ಇದಲ್ಲದೆ ರೆಪ್ಪೆಗೂದಲುಗಳಿಂದ ಒದಗಿಸಲಾದ ರಕ್ಷಣೆಯ ಕೊರತೆಯು ವಿದೇಶಿ ಕಣಗಳು ಕಣ್ಣುಗಳಿಗೆ ಪ್ರವೇಶಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ. ಇದು ಸಂಭಾವ್ಯ ಅಸ್ವಸ್ಥತೆ ಅಥವಾ ಸೋಂಕಿಗೆ ಕಾರಣವಾಗುತ್ತದೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಆಗಾಗ್ಗೆ ಶಾಂಪೂ ಮಾಡುವುದು ಕೂದಲು ತೆಳುವಾಗುವುದಕ್ಕೆ ಕಾರಣವಾಗುವುದಿಲ್ಲ. ವಾಸ್ತವವಾಗಿ ನಿಯಮಿತವಾದ ಕೂದಲು ತೊಳೆಯುವ ದಿನಚರಿಯನ್ನು ನಿರ್ವಹಿಸುವುದು ಆರೋಗ್ಯಕರ ನೆತ್ತಿಗೆ ಅತ್ಯಗತ್ಯ ಮತ್ತು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಆಗಾಗ್ಗೆ ಶಾಂಪೂ ಮಾಡುವುದು ಕೂದಲು ಉದುರುವಿಕೆಗೆ ಕಾರಣವಾಗುತ್ತದೆ ಎಂಬ ತಪ್ಪು ಕಲ್ಪನೆಯು ಈ ಸ್ಥಿತಿಗೆ ಕಾರಣವಾಗುವ ಆಧಾರವಾಗಿರುವ ಅಂಶಗಳ ತಪ್ಪು ತಿಳುವಳಿಕೆಯಿಂದ ಉಂಟಾಗಬಹುದು. ಕೂದಲು ಉದುರುವಿಕೆಗೆ ಪ್ರಾಥಮಿಕ ಕಾರಣವೆಂದರೆ ಸರಿಯಾದ ನೈರ್ಮಲ್ಯದ ಕೊರತೆಯಿಂದಾಗಿ ಅನಾರೋಗ್ಯಕರ ನೆತ್ತಿ. ನಾವು ನಮ್ಮ ನೆತ್ತಿಯನ್ನು ನಿರ್ಲಕ್ಷಿಸಿದಾಗ ಅದು ತಲೆಹೊಟ್ಟು ಮತ್ತು ಡರ್ಮಟೈಟಿಸ್ನಂತಹ ವಿವಿಧ ಪರಿಸ್ಥಿತಿಗಳಿಗೆ ಒಳಗಾಗುತ್ತದೆ. ಇದು ಕೂದಲು ಉದುರುವಿಕೆಗೆ ಕಾರಣವಾಗಬಹುದು. ನಿಯಮಿತವಾಗಿ ನೆತ್ತಿಯನ್ನು ಶುದ್ಧೀಕರಿಸುವುದು ಹೆಚ್ಚುವರಿ ಎಣ್ಣೆ, ಕೊಳಕು ಮತ್ತು ಉತ್ಪನ್ನದ ಸಂಗ್ರಹವನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುವುದನ್ನು ಖಚಿತಪಡಿಸುತ್ತದೆ. ಈ ಪರಿಸ್ಥಿತಿಗಳ ಬೆಳವಣಿಗೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸರಿಯಾದ ನೆತ್ತಿಯ ನೈರ್ಮಲ್ಯವು ಒಟ್ಟಾರೆ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ನೆತ್ತಿಯನ್ನು ಸ್ವಚ್ಛವಾಗಿ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾ ಅಥವಾ ಶಿಲೀಂಧ್ರಗಳಿಂದ ಮುಕ್ತವಾಗಿಡುವ ಮೂಲಕ ನಮ್ಮ ಕಿರುಚೀಲಗಳು ಅಭಿವೃದ್ಧಿ ಹೊಂದುವ ವಾತಾವರಣವನ್ನು ನಾವು ಸೃಷ್ಟಿಸುತ್ತೇವೆ. ಕೂದಲು ಉದುರುವುದು ಪ್ರಪಂಚದಾದ್ಯಂತ ಲಕ್ಷಾಂತರ ಪುರುಷರು ಮತ್ತು ಮಹಿಳೆಯರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸಮಸ್ಯೆಯಾಗಿದೆ. ಅದೃಷ್ಟವಶಾತ್ ಈ ಸಮಸ್ಯೆಯನ್ನು ಎದುರಿಸಲು ಸಹಾಯ ಮಾಡುವ ಚಿಕಿತ್ಸೆಗಳು ಲಭ್ಯವಿವೆ.
ಉದಾಹರಣೆಗೆ ಮಿನೋಕ್ಸಿಡಿಲ್ ಮತ್ತು ಫಿನಾಸ್ಟರೈಡ್. ಹೇಗಾದರೂ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಮತ್ತು ಆರೋಗ್ಯಕರ ಬೀಗಗಳನ್ನು ಪುನಃಸ್ಥಾಪಿಸಲು ಉದ್ದೇಶಿಸಿರುವ ಈ ಚಿಕಿತ್ಸೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸುವ ಮೊದಲು ಸ್ವಲ್ಪ ಕೂದಲು ಉದುರುವಿಕೆಗೆ ಕಾರಣವಾಗಬಹುದು ಎಂಬುದು ಆಶ್ಚರ್ಯಕರವಾಗಬಹುದು. ಮಿನೋಕ್ಸಿಡಿಲ್ ಮತ್ತು ಫಿನಾಸ್ಟರೈಡ್ ಕೂದಲು ಉದುರುವಿಕೆಯನ್ನು ಪರಿಹರಿಸಲು ವಿಭಿನ್ನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಮಿನೋಕ್ಸಿಡಿಲ್ ಒಂದು ಸಾಮಯಿಕ ಚಿಕಿತ್ಸೆಯಾಗಿದ್ದು, ಅದು ಕೂದಲು ಕಿರುಚೀಲಗಳಿಗೆ ರಕ್ತದ ಹರಿವನ್ನು ಉತ್ತೇಜಿಸುತ್ತದೆ, ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮತ್ತೊಂದೆಡೆ ಫಿನಾಸ್ಟರೈಡ್ ಡೈಹೈಡ್ರೋಟೆಸ್ಟೋಸ್ಟೆರಾನ್ ಡೇಟ್ ಉತ್ಪಾದನೆಯನ್ನು ನಿರ್ಬಂಧಿಸುವ ಮೌಖಿಕ ಔಷಧಿಯಾಗಿದ್ದು, ಆನುವಂಶಿಕ ಪ್ರವೃತ್ತಿಯನ್ನು ಹೊಂದಿರುವವರಲ್ಲಿ ಕೂದಲು ಕಿರುಚೀಲಗಳನ್ನು ಕುಗ್ಗಿಸುವ ಜವಾಬ್ದಾರಿಯನ್ನು ಹೊಂದಿದೆ. ದೀರ್ಘಾವಧಿಯಲ್ಲಿ ಅವುಗಳ ಪರಿಣಾಮಕಾರಿತ್ವದ ಹೊರತಾಗಿಯೂ ಎರಡೂ ಚಿಕಿತ್ಸೆಗಳು ಶೆಡ್ಡಿಂಗ್ ಎಂಬ ಆರಂಭಿಕ ಚೆಲ್ಲುವ ಹಂತವನ್ನು ಉಂಟುಮಾಡಬಹುದು. ಬೆರಳಿನ ಉಗುರುಗಳನ್ನು ಒಟ್ಟಿಗೆ ಉಜ್ಜುವುದು. ಬಲಯಂ ಎಂಬ ಯೋಗ ತಂತ್ರವು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು ಮತ್ತು ತಡೆಯಲು ಪರಿಣಾಮಕಾರಿ ವಿಧಾನವೆಂದು ಪ್ರಶಂಸಿಸಲಾಗುತ್ತಿದೆ. ಈ ಪುರಾತನ ಅಭ್ಯಾಸವು ಅಸಾಂಪ್ರದಾಯಿಕವೆಂದು ತೋರುತ್ತದೆಯಾದರೂ ವೈಜ್ಞಾನಿಕ ಪುರಾವೆಗಳು ಈಗ ಅದರ ಹಕ್ಕನ್ನು ಬೆಂಬಲಿಸುತ್ತವೆ. ಬಲಯನ್ನಲ್ಲಿ ಪ್ರತಿದಿನ ಸುಮಾರು 5-10 ನಿಮಿಷಗಳ ಕಾಲ ಎರಡು ಕೈಗಳ ಉಗುರುಗಳನ್ನು ಪರಸ್ಪರ ಉಜ್ಜುವುದು ಒಳಗೊಂಡಿರುತ್ತದೆ. ಉಗುರು ಹಾಸಿಗೆಗಳ ಅಡಿಯಲ್ಲಿ ಒತ್ತಡದ ಬಿಂದುಗಳನ್ನು ಉತ್ತೇಜಿಸುವ ಮೂಲಕ ನೆತ್ತಿಯಲ್ಲಿ ರಕ್ತ ಪರಿಚಲನೆಯು ಹೆಚ್ಚಾಗುತ್ತದೆ. ಇದು ಆರೋಗ್ಯಕರ ಕೂದಲು ಕಿರುಚೀಲಗಳಿಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಕೂದಲು ಉದುರುವಿಕೆಯು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಜೆನೆಟಿಕ್ಸ್, ಒತ್ತಡ, ಹಾರ್ಮೋನ್ ಅಸಮತೋಲನ ಮತ್ತು ಕಳಪೆ ಪೋಷಣೆಯಂತಹ ವಿವಿಧ ಅಂಶಗಳಿಂದ ಉಂಟಾಗಬಹುದು. ಹೆಚ್ಚಿನ ವ್ಯಕ್ತಿಗಳು ತಮ್ಮ ಕೂದಲಿಗೆ ಸಂಬಂಧಿಸಿದ ಕಾಳಜಿಗಳಿಗೆ ನೈಸರ್ಗಿಕ ಪರಿಹಾರಗಳನ್ನು ಹುಡುಕುತ್ತಿರುವುದರಿಂದ ಬಾಲಯಂ ಅದರ ಸರಳತೆ ಮತ್ತು ಸಂಭಾವ್ಯ ಪ್ರಯೋಜನಗಳಿಂದಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಯೋಗ ತಂತ್ರದ ನಿಯಮಿತ ಅಭ್ಯಾಸವು ನೆತ್ತಿಯ ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು ಕೂದಲಿನ ಬೇರುಗಳಿಗೆ ಪೋಷಕಾಂಶಗಳ ಪೂರೈಕೆಯನ್ನು ಹೆಚ್ಚಿಸುತ್ತದೆ ಎಂದು ಇತ್ತೀಚಿನ ಅಧ್ಯಯನಗಳು ತೋರಿಸಿವೆ.